ಕನ್ನಡ ಶೀಘ್ರಲಿಪಿ ಉಕ್ತಲೇಖನ ಪ್ರಥಮ ದರ್ಜೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಮ್ಮ ಈ ಮಾನ್ಯ ಸಭೆಯಿಂದ 15 ಜನ ಸದಸ್ಯರು ಹೊರಗಡೆ ತೆರಳುವವರಿದ್ದಾರೆ. ನಮ್ಮಲ್ಲಿ ಬೆಳೆದು ಬಂದಿರತಕ್ಕ ಪರಸ್ಪರ ಪ್ರೀತಿ ವಿಶ್ವಾಸಗಳನ್ನು ನೆನೆದು ಅವರು ನಮ್ಮನ್ನು ಮತ್ತು ಈ ಸದನವನ್ನು ಬಿಟ್ಟು ಹೊರಗಡೆ ಹೋಗುತ್ತಿದ್ದಾರೆ ಎಂದರೆ ಬಹಳ ದುಃಖವಾಗುತ್ತಿದೆ. ಅವರ ಸಹವಾಸ ಮತ್ತು ಅವರ ಜೊತೆಗೆ ಇರುವ ಒಂದು ಅವಕಾಶ ನಮಗೆ ಇನ್ನು ಸಿಗುವುದಿಲ್ಲವಲ್ಲ ಎಂದು ಮನಸ್ಸಿಗೆ ಒಂದು ರೀತಿ ವಿರಹದ ಅನುಭವ ಸಹ ಆಗುತ್ತಿದೆ. ಆದರೆ ಪ್ರಜಾಪ್ರಭುತ್ವದ ಪದ್ಧತಿಯಲ್ಲಿ ಅವರು ಈ ಸದನವನ್ನು ಬಿಟ್ಟು ಹೋಗಲೇಬೇಕಾಗಿದೆ ಮತ್ತು ನಾವು ಅದನ್ನು ಸಹಿಸಿಕೊಳ್ಳಬೇಕಾಗಿದೆ. ನಾನು ಈ ಸದನಕ್ಕೆ ಬಂದು 2 ವರ್ಷಗಳಾಯಿತು. ಈ 2 ವರ್ಷಗಳಲ್ಲಿ ನಿಜವಾಗಿಯೂ ನನಗೆ ಬಹಳ ಆನಂದ ಆಗತಕ್ಕ ಅನುಭವವಾಗಿದೆ. ಈ ಸದನಕ್ಕೆ ಬರುವುದಕ್ಕೆ ಮುಂಚೆ ನಾನು ಈ ಸದನದ ಬಗ್ಗೆ ಮತ್ತು ಆಡಳಿತ ಪಕ್ಷ ವಿರೋಧ ಪಕ್ಷಗಳ ಬಗ್ಗೆ ಏನೋ ರೀತಿಯಲ್ಲಿ ತಿಳಿದುಕೊಂಡಿದ್ದೆ. ತಮ್ಮ ಪಕ್ಷಗಳ ರೀತಿನೀತಿಗಳಿಗನುಸಾರವಾಗಿ ತಮ್ಮ ವಾದವನ್ನು ಮಂಡನೆ ಮಾಡುವಾಗ ಅಥವಾ ತಮ್ಮ ಧೋರಣೆಗಳನ್ನು ಮಂಡಿಸುವಾಗ ಆಡಳಿತ ಪಕ್ಷದೊಡನೆ ಘರ್ಷಣೆ ಉಂಟಾಗುವುದು ಸ್ವಾಭಾವಿಕ. ಹಾಗೆ ವಿರೋಧ ಮಾಡುವಾಗ ಮತ್ತು ಘರ್ಷಣೆ ಉಂಟಾದಾಗ ಭಿನ್ನಾಭಿಪ್ರಾಯಗಳು ಮನಸ್ಸಿನಲ್ಲಿಯೂ ಕಾಣಬಹುದೆಂದು ನಾನು ಕಲ್ಪನೆ ಮಾಡಿಕೊಂಡಿದ್ದೆ. ಮಾನ್ಯರೇ, ಕರ್ನಾಟಕದಲ್ಲಿ ಕುರುಬರು ಎಂಬ ವಿಷಯವನ್ನು ಕುರಿತು ಪುಸ್ತಕ ಸಿದ್ಧಪಡಿಸುತ್ತಿದ್ದೇನೆ. ಕರ್ನಾಟಕದ ಯಾವುದೇ ತಾಲೂಕು ಅಥವಾ ಜಿಲ್ಲೆಯಲ್ಲಿನ ಕುರುಬರು ತಮ್ಮದೇ ಆದ ಆಚಾರ ವಿಚಾರ ಸಂಪ್ರದಾಯ ಪದ್ಧತಿಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿನ ಇತರೆ ಯಾವುದೇ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ರೂಢಿಯಲ್ಲಿಲ್ಲದ ವೈಶಿಷ್ಟ್ಯಪೂರ್ಣ ಅಥವಾ ಪಂಗಡಗಳನ್ನು ಕುರಿತು ಹಾಗೂ ಕರ್ನಾಟಕ ಮತ್ತು ಅಖಿಲ ಭಾರತ ಮಟ್ಟದಲ್ಲಿ ಸಾಹಿತ್ಯ, ಸಂಗೀತ ಕಲೆ, ಜಾನಪದ ಕಲೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ಜಿಲ್ಲಾ ಮಟ್ಟದ ಅಥವಾ ರಾಜ್ಯ ಮಟ್ಟದ ಅಥವಾ ರಾಷ್ಟ್ರ ಮಟ್ಟದ ಅಥವಾ ಸರ್ಕಾರದಿಂದ ಪ್ರಶಸ್ತಿ ಪಡೆದವರು ಯಾರಾದರೂ ಇದ್ದರೆ ಅಂಥವರುಗಳು ಆ ಬಗ್ಗೆ ಪೂರ್ಣ ಮಾಹಿತಿ ವಿವರಗಳೊಂದಿಗೆ ಬರೆದು ತಿಳಿಸುವುದು ಅಥವಾ
ಅಂತಹವರ ಬಗ್ಗೆ ಯಾರಾದರೂ ತಿಳಿದಿದ್ದರೆ ತಮ್ಮಲ್ಲಿರುವ ಮಾಹಿತಿ ಆದಷ್ಟು ಬೇಗ ಕಳುಹಿಸಿಕೊಡುವುದು. ವಂದನೆಗಳೊಡನೆ ತಮ್ಮ ವಿಶ್ವಾಸಿ. ಮಾನ್ಯರೇ, ರಾಜ್ಯ ಮಟ್ಟದಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಜಾರಿಗೆ ತರುವುದಕ್ಕೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಸರ್ಕಾರ ಹೊರಡಿಸಿರುವ ಸರ್ಕಾರದ ವಿವಿಧ ಆದೇಶಗಳು, ಅಧಿಸೂಚನೆಗಳು ಹಾಗೂ ಸುತ್ತೋಲೆಗಳನ್ನು ನೀವು ಗಮನಿಸಿರಬಹುದು. ಕನ್ನಡವನ್ನು ಆಡಳಿತ ಭಾಷೆಯಾಗಿ ಜಾರಿಗೆ ತರುವಲ್ಲಿ ಕೆಲವು ಅಡ್ಡಿ ಆತಂಕಗಳು ಇರಬಹುದು. ಅವುಗಳ ಪೈಕಿ ಮುಖ್ಯವಾದುದು ಮಾನಸಿಕ ಅಡಚಣೆಗಳು. ಇನ್ನಿತರ ಅಡಚಣೆಗಳು ಇವೆ. ಆದರೆ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಅಧಿಕಾರಿಗಳು ಹಾಗೂ ನೌಕರರು ಸ್ವಲ್ಪ ಆಸಕ್ತಿ ವಹಿಸಿ ತಮ್ಮ ಕಚೇರಿಗಳಲ್ಲಿ ಕನ್ನಡವನ್ನು ಜಾರಿಗೆ ತಂದಿರುವ ಸಂದರ್ಭಗಳು ಉಂಟು. ಆದುದರಿಂದ ರಾಜ್ಯ ಮಟ್ಟದ ಕಚೇರಿಗಳಲ್ಲಿ ಕನ್ನಡದ ಬಳಕೆಗೆ ಇದು ಸೂಕ್ತ ಸಮಯವೆಂದು ನಾನು ಭಾವಿಸಿದ್ದೇನೆ. ಮುಂದಿನ ಕನ್ನಡ ರಾಜ್ಯೋತ್ಸವ ದಿನಕ್ಕೆ ಮುಂದೆ ಈ ಕಾರ್ಯಕ್ರಮದಲ್ಲಿ ತಾವು ಗಮನಾರ್ಹ ಪ್ರಗತಿ ಸಾಧಿಸಬೇಕೆಂದು ನನ್ನ ಅಪೇಕ್ಷೆ. ನಿಮ್ಮವ ಸ್ಟಾಪ್.